ಇದ್ದೀರಾ ವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಾವು ಬಂದಿದ್ದೀವಿ ಶ್ರೀಮೇಧ್ ಕಾಲೇಜಲ್ಲಿ. ಇಲ್ಲಿ ಮಹಿಳಾ ಮಂಡಳಿಯಿಂದ ಭರತನಾಟ್ಯ ಒಂದಾಗಿರ್ಬೋದು, ಏನೇ ಒಂದು ಈ ಥರದ್ದು ನಮ್ಮ ಪುಷ್ಪ ಮೇಡಮ್ ಇದೊಂದು ಫಂಕ್ಷನ್ ಅನ್ನೋ ಒಂದು ನಿಟ್ಟಿನಲ್ಲಿ ನಮಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದಿರೋದು ನಮ್ಮ ಗಾದೇಪ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸೊ ಈ ಪ್ರತಿಭೆಗಳನ್ನ ನಾವು ತುಂಬ ಲೆವೆಲ್ಗೆ ನೀವು ತೊಗೊಂಡು ಹೋಗ್ಬೇಕಂದ್ರೆ ಇನ್ನೇನೇನು ಆಸೆ ಇಟ್ಕೊಂಡಿದ್ದೀರಾ ಸರ್? ಮೇಡಮ್ ಒಂದು ತುಂಬ ಒಳ್ಳೆಯ, ಯಾಕಂದರೆ ಇವತ್ತಿನ ಕಾಲಮಾನದಲ್ಲಿ ಮಕ್ಕಳಿಗೆ ಸಂಸ್ಕೃತಿ, ಕಲೆ, ಸಂಗೀತ, ಸಾಹಿತ್ಯದ ಬಗ್ಗೆ ಅದು ನಶಿಸಿ ಹೋಗ್ತಾ ಇದೆ. ಅಂಥ ಇದರಲ್ಲಿ ಒಂದು ಮೇಧಾ ಕಾಲೇಜಿನಲ್ಲಿ ಇವತ್ತು ಮಹಿಳಾ ಮಂಡಳಿಯವರು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ತಂದಿದ್ದಾರೆ. ಇಂಥವು ಜಾಸ್ತಿ ಆಗಬೇಕು. ನಾನು ಇವಾಗ ಕೇಳಿದೆ, ರಾಮಕಿರಣ್ ಅವ್ರು ಮಾತಾಡ್ತಾ ಇದ್ದರು. ಅವರು ಸಂಗೀತದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ತಾಯಿಯವರೆಲ್ಲರೂ ಅವರು ನಮ್ಮ ಈ ಮೇಧಾ ಕಾಲೇಜಿನಲ್ಲಿ ಸಂಗೀತ ಪಾಠಶಾಲೆ ಸಹ ಮಾಡಿದಾರಂತೆ. ಒಂದು ಯೂನಿವರ್ಸಿಟಿ ಬಂದಿದ್ದಾರೆ ಪರ್ಮಿಷನ್. ಅದು ಭಾಳ ಖುಷಿ ಆಯ್ತು ನನಗೆ ಈಗ ವಿಷಯ ತಿಳಿದು. ಬಟ್ ನನಗೆ ನೋಡಿರಿ ಇಂಥ ಒಳ್ಳೆಯದಾವಲ್ಲ ಮಕ್ಕಳನ್ನ ಈಗಿನ ಮೊಬೈಲ್ ಪ್ರಪಂಚದಲ್ಲಿ ಹೋಗ್ಬಿಟ್ಟಿರಲ್ಲ ಅವರೆಲ್ಲ. ಬಟ್ ಅವ್ರಿಗೆ ಇದು ಗೊತ್ತಿಲ್ಲ. ಅವ್ರಿಗೆ ಇದು ತಿಳಿಸಿದಾಗ ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ, ಫ್ರೆಶ್ ಆಗ್ತಾರೆ. ಆಮೇಲೆ ಇದರಿಂದ ಹೋಗ್ಬಿಟ್ರೆ ಬೇರೆ ಇಲ್ಲ. ಈಗ ಉದಾಹರಣೆಗೆ ನಾನು ಸಹ ಯಾಕಂದರೆ ಇಂಥ ಚಟುವಟಿಕೆಯಿಂದ ಬಂದಂತಕ್ಕಂತೆ ನಾನು ಆಸಕ್ತಿ ಇವಾಗ ಬರ್ತೀನಿ. ಇವಾಗ ಈಗ ಜನ ಬೇಕಾಗಿಲ್ಲ ಅಂದರೆ ಅವರಿಗೆ ಇದು ಮನ ಮುಟ್ಟುವಂಥ ಒಂದು ಸಾರಿ ಅದು ಗೊತ್ತಾಗ್ಬಿಟ್ರೆ ಅವ್ರಿಗೆ ರುಚಿ ಗೊತ್ತಾಗ್ಬಿಟ್ರೆ ಹೊರಗೆ ಬರೋಲ್ಲ. ಹಂಗಾಗಿ ಇಂಥ ಕಾಲೇಜಿನವರು ನಾನು ಮೊದಲನೇದು ರಾಮಕಿರಣ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಇಂಥ ಸಂಸ್ಥೆಯವರಿಗೆ ಈ ಥರ ಉಚಿತವಾಗೆಲ್ಲ ಮಾಡಿಕೊಡೋದು, ಆಮೇಲೆ ಅವರು ಸಂಗೀತದ ಹಿನ್ನೆಲೆ ಇದ್ದಂಥವ್ರು, ಆಮೇಲೆ ಅವರು ಒಂದು ತಂದಿರೋದು ನೋಡಿದ್ರೆ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಆಮೇಲೆ ಈ ಮಹಿಳಾ ಮಂಡಳಿಯವರಿಗೆ, ಆಮೇಲೆ ಈ ಥರ ಇನ್ನೂ ಸಂಘ ಸಂಸ್ಥೆಯವರು ಇವತ್ತು ಕೇಂದ್ರ ಸರ್ಕಾರದ ಅನುದಾನ ಕೆಲವ್ರಿಗೆ ಗೊತ್ತಿಲ್ಲ. ಇದು ಸ್ವಲ್ಪ ಪ್ರಚಾರಕ್ಕೆ ಆಗ್ಬೇಕು. ಇನ್ನು ಅದು ಪ್ರಚಾರಕ್ಕೆ ಬಂದಾಗ ಎಲ್ಲರೂ ಅದನ್ನು ಉಪಯೋಗಿಸ್ಕೊಂಡಾಗ ಭಾಳ ಜನ ಎಲ್ಲರಿಗೆ ಕೆಲವು ಮನೇಲಿದ್ದಾರೆ ಅವ್ರಿಗೆ ಒಂದು ವೇ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಅರ್ಜಿ ಗೊತ್ತಿಲ್ಲ. ಅದ್ರ ಬಗ್ಗೆಯೂ ಸಹ ಅವ್ರು ಹೇಳಿದ್ದೀನಿ ಎಲ್ಲರಿಗೆ. ಕಲಾವಿದರೆಲ್ಲ ಅಂತ ಸೇರೋಣಪ್ಪ, ಸೇರಿ ಇಂಥ ಯೋಜನೆಗಳು ಕೇಂದ್ರದ್ದು, ರಾಜ್ಯದ್ದು ಮತ್ತು ಸ್ಥಳೀಯ ಸಂಸ್ಥೆಗಳದ್ದು ಏನಾದರೂ ಅನುದಾನ ಇದ್ದರೆ ಒಂದು ಕ್ರೋಢೀಕರಣ ಮಾಡಿದಾಗ ಒಂದು ಮಾಸ್ ಲೆವೆಲಲ್ಲಿ ಮಾಡಿದಾಗ ಅಂದರೆ ಇದು ಒಂದು ಪ್ರಚಾರ ಆಗ ನನ್ನ ಬಯಕೆ. ಅದು ಆ ವಿಡಿಯೋದಲ್ಲಿ ನಾನು ಅನುಭವಿಸಿದ್ದೀನಿ. ಬಟ್ ಒಳ್ಳೆಯ ಕಾರ್ಯಕ್ರಮ ಇವತ್ತು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮಕ್ಕಳು ನೋಡ್ತಾ ಇದ್ದಾರೆ, ಅದನ್ನು ನೋಡಲಿ ಅಂತೇಳಿ ಮತ್ತೆ ಹಾರೈಸ್ತೀನಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಮಕ್ಕಳಾಗಿರ್ಬೋದು, ವಿದ್ಯಾಂತ ಈ ಥರ ಭರತನಾಟ್ಯ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಇನ್ನು ಎಲ್ಲ ಪ್ರತಿಭೆಗಳು ನಮ್ಮ ಬಳ್ಳಾರಿಯಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಇಂಥ ಪ್ರತಿಭೆಗಳನ್ನ ನಮ್ಮ ಪುಷ್ಪ ಮೇಡಮ್ ಅವರು ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಹೊರಗಡೆ ತರ್ತಾ ಇದ್ದಾರೆ ಅಂದರೆ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಮಾತಾಡೋಣ, ಇನ್ನು ಏನೆಲ್ಲ ಅವ್ರ ಮನಸ್ಸಲ್ಲಿ ಏನೇನು ತರಬೇಕು ಅನ್ನೋದು ಅವರಲ್ಲಿದೆ ಅಂತ ಕೇಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ಮ್ಯಾಮ್. ಇಂಥ ಪ್ರತಿಭೆಗಳನ್ನ ನೀವು ತರೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇನ್ನೇನಲ್ಲಿದೆ ಮೇಡಮ್ ನಿಮ್ಮಲ್ಲಿ ತರಬೇಕು ಅನ್ನೋದು? ನಮಸ್ಕಾರ. ನಮ್ಮ ಹೆಸರು ಕೆ ಪುಷ್ಪ ಚಂದ್ರಶೇಖರ್ ಅಂತ ಹೇಳಿ. ನಾವು ಶ್ರೀ ಮಾತೃ ಮಹಿಳಾ ಮಂಡಳಿ ಅಧ್ಯಕ್ಷರಾಗಿ ನಾವು ಈ ಸಂಸ್ಥೆ ಕಟ್ಟಿ 12 ವರ್ಷ ಆಯಿತು. ಮೊಟ್ಟ ಮೊದಲನೇದಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ ಅಂದರೆ ನಮಗೆ ತುಂಬ ಇಷ್ಟ. ನಾವು ಚಿಕ್ಕವರಾಗಿದ್ದಾಗ ನಮಗೆ ಬಹಳಷ್ಟು ಇಷ್ಟ ಇತ್ತು ಈ ಥರ ಸಾಂಗ್ ಆಡಬೇಕು, ಡ್ಯಾನ್ಸ್ ಮಾಡಬೇಕು ಅನ್ನೋದು. ಆದರೆ ಆಗಿನ ಕಾಲದಲ್ಲಿ ನಾವು ಇನ್ನೂ ಚಿಕ್ಕ ಹುಡುಗರು ಅಂದರೆ, ಇವಾಗ ನನಗೆ 46 ವರ್ಷ. ಆವಾಗ ನಾನು 6 ವರ್ಷ 7 ವರ್ಷ 40 ವರ್ಷ 30 ವರ್ಷ ಹಿಂದ್ಗಡೆ ಮನೆಯಲ್ಲಿ ಸಹಕಾರ ಕೊಡ್ತಾ ಇದ್ದಿಲ್ಲ. ಈ ಥರ ಡ್ಯಾನ್ಸ್ ಕಲೆ ಏನಂದರೆ ಅದು ಒಂದು ಬೇರೆ ದೃಷ್ಟಿಯಿಂದನೇ ನೋಡ್ತಾ ಇದ್ರು. ಬಟ್ ಅದು ಕಲೆ ಸಂಸ್ಕೃತಿ ಅನ್ನೋದು ಆ ದೃಷ್ಟಿಯಿಂದ ಅಲ್ಲ, ಈ ದೃಷ್ಟಿಯಿಂದನೂ ನೋಡ್ಬೋದು. ನಮ್ಮ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರೀ ಓದು 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 ಅನ್ನೋದಲ್ಲ, ಈ ಥರ ಡ್ಯಾನ್ಸ್ ಕಲಿಸೋದಾಯಿತು, ಸಂಗೀತ ಕಲಿಸೋದಾಯಿತು, ಈ ಥರನೂ ನಮ್ಮ ಮಕ್ಕಳನ್ನ ನಾವು ಫಿಸಿಕಲಿ ಆಗಿನೂ ಅವ್ರನ್ನ ಎನರ್ಜೆಟಿಕ್ ಆಗಿ ಇಡಬಹುದು. ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನು ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸುತ್ತಾ ನಾವು ನೋಡೋಣ. ಎಲ್ಲರಿಗೆ ನಾನು ಏನು ಹೇಳಿ ಇಷ್ಟಪಡ್ತೀನಿ, ಎಲ್ಲ ಮಕ್ಕಳು ಇರ್ತಾರೆ, ಅವ್ರದ್ದೇ ಆದಂಥ ಒಂದು ಪ್ರತಿಭೆ ಇರುತ್ತೆ, ಅದು ಹೊರ ತರಬೇಕು. ಅದು ನಾವು ತಂದೆ ತಾಯಿ ಆದಂಥ ಕರ್ತವ್ಯ. ಇವತ್ತು ಇಷ್ಟು ಜನ ಮಕ್ಕಳು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಅಂದರೆ ಅದು ಇವತ್ತು ಅವ್ರು ಕರ್ಕೊಂಡು ಬಂದಿದ್ದಾರಲ್ಲ ಪೇರೆಂಟ್ಸ್ಗೆ, ಅವ್ರಿಗೂ ನಾನು ತುಂಬ ಹೃದಯ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಮಕ್ಕಳು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ. ಯಾಕಂದರೆ ನಾನೇನು ಮಾಡಬೇಕಂತಿದ್ದೆ, ನನ್ನ ಕೈಲಿ ಆಗಿಲ್ಲ ಅಂಥೇಳಿ ನಾನು ನನ್ನ ಮಕ್ಕಳಲ್ಲಿ, ನಮ್ಮಿಬ್ಬರು ಮಕ್ಕಳು ಕೋಮಾಲಿಕಾ ಮತ್ತು ರೂಪಾಲಿಕಾ ಅಂತೇಳಿ ಅವ್ರನ್ನ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಅವ್ರು LKG ಇರುವಾಗಿಂದ ಹಿಡಿದು 10th ಈ ಅಭಿಷೇಕ್ ಸರ್ ಸ್ಟೂಡೆಂಟೇ, ಅವರು ಬೇರೆ ಯಾರೂ ಅಲ್ಲ. ಅವ್ರನ್ನ ನಾವು ಕಳಿಸಿ ಗಿನ್ನಿಸ್ ವರ್ಲ್ಡ್ ರಿಕಾರ್ಡ್ ಆಯಿತು, ಡ್ಯಾನ್ಸ್ ಆಯಿತು, ಗೋವಾ, ಹೈದ್ರಾಬಾದು, ಮಂಗಳೂರು, ಈ ಥರ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಮೊನ್ನೆ ರೀಸೆಂಟಾಗಿಯೂ ಅವರು ಪತ್ರಕರ್ತರು ಬಂಗ್ಲಾ ಮಲ್ಲಿಕಾರ್ಜುನ್ ಅವರು ಬೆಂಗಳೂರಲ್ಲಿ ಮಾಡಿದಾಗೂ ಅವ್ರಿಗೂ ಕರ್ನಾಟಕ ನಾಟ್ಯ ಮಯೂರಿ ಅಂಥೇಳಿ ಬಿರುದು ಕೊಟ್ಟರು. ಆ ರೀತಿ ಇವಾಗ
ಇವಾಗ ಡ್ಯಾನ್ಸ್ ಮಾಡಿರೋ ಎಲ್ಲ ಮಕ್ಕಳಿಗೆ ಅನುಕೂಲವಾಗಲಿ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಯಾವೆಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ವಿಭಿನ್ನವಾಗಿ ನಾವು ಹಮ್ಮಿಕೊಳ್ಳಬೇಕಂತೇಳಿ ಒಂದು ದೃಷ್ಟಿಕೋನದಿಂದ ಯೋಚನೆ ಮಾಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀವಿ ನಾವು. ಧನ್ಯವಾದ. ಶಿಕ್ಷಕರೇ, ಇಂಥ ನಮ್ಮ ಬಳ್ಳಾರಿಯಲ್ಲಿ ಇರುವಂಥ ಪ್ರತಿಭೆಗಳನ್ನ ನಾವು ಒಂದು ಲೆವೆಲಿಗೆ ತಗೊಂಡು ಹೋಗಬೇಕು ಅನ್ನೋದು ಹೇಳಿ ನಮ್ಮ ಮಹಿಳೆಯರಾಗಿರ್ಬೋದು, ನಮ್ಮ ಕಾರ್ಪೊರೇಟರ್ ಸರ್ ಆಗಿರ್ಬೋದು, ಈ ಒಂದು ಹೆಜ್ಜೆನ ಒಂದು ಮುಂದೆ ತೊಗೊಂಬಂದಿದ್ದಕ್ಕೋಸ್ಕರ ನಮಗೂ ಖುಷಿ ಇದೆ. ಹಾಗೆ ನಮ್ಮ ಎಲ್ಲ ಮಕ್ಕಳು ಹೊರಗಡೆ ಬರಲಿ, ಈ ಒಂದು ತುಂಬ ಮಾಡ್ತಾ ಇರೋ ಫಂಕ್ಷನ್ಗೆ ಅಟೆಂಡ್ ಆಗಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಟಿವಿ ಬಳ್ಳಾರಿ.